ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ವ್ಲಾಗ್. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥದ್ದು ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಆಲ್ರೆಡಿ ನಾನು ಇಲ್ಲಿ 1/4 kg ಹೆಸರುಬೇಳೆನ ತೊಗೊಂಡು ನೀರು ಚೆನ್ನಾಗಿ ಕಾದಿ ಮಳ್ಳಾವಾಗ ಹೆಸರುಬೇಳೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಚಿಪ್ಪು ಕಾಯಿ, ನಾನು ವರಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲಿ ಕಾಯಿನ ಹಂಗೆ ಇಟ್ಟಿದ್ದೆ, ಕಳ್ಸೋಕ್ಕೆ ಇಟ್ಟಿದ್ದು. ಅದೇ ಕಾಯಲ್ಲಿ ಪಾಯಸ ಮಾಡ್ತಾಯಿದ್ದಿದ್ದು ಅವತ್ತು. ಆ ಕಾಯಿನ ನುಣ್ಣಗೆ ರುಬ್ಕೊಂಡು ನಂತರ, ನುಣ್ಣಗೆ ಅಂದರೆ ಎಷ್ಟು ಬೇಕೋ ಅಷ್ಟು ಅದು ರುಬ್ಕೊಬೋದು, ಇಲ್ಲ ರುಬ್ದೇ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಶಾವಿಗೆ ಪಟ್ಟಣ ಕೂಡ ಯೂಸ್ ಮಾಡಿದ್ದೀನಿ. ಕಾಯಿ ರುಬ್ಬೋದಕ್ಕೆ 2-3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಹೆಸರುಬೇಳೆ ನಾವು ಅಷ್ಟು ಬೆಂದ ನಂತರ ಶಾವಿಗೆನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ಶಾವಿಗೆನ ಬೇಯತಕ್ಕ ಇದು ಮಾಡಬೇಕು. ಶಾವಿಗೆ ಎಲ್ಲ ಬೆಂದಮೇಲೆ ನಾವು ಶುಗರ್ಗೆ ಬೆಲ್ಲ ಮತ್ತು ಸ್ವೀಟ್ಗೆ ಬೆಲ್ಲ ಮತ್ತು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಬೆಲ್ಲನೇನಪ್ಪ ಅಂದರೆ ಮುಂಚೆನೇ ಕರ್ಗೋದಕ್ಕೆ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಮಡಿಕೊಂಡಿದ್ದೆ. ಬೆಲ್ಲ ಹಾಕಿದ ನಂತರ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಂದ್ಬಿಟ್ಟು ಅದಕ್ಕೆ ಶುಗರ್ನ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಸ್ವೀಟ್ಗೆ ಅರ್ಧ ಬೆಲ್ಲ, ಅರ್ಧ ಶುಗರ್ನ ಯೂಸ್ ಮಾಡಿದ್ದೀನಿ. ಡೈರೆಕ್ಟ್ ಫುಲ್ಲು ಸ್ವೀಟಿಗೆ ಶುಗರ್ ಬೇಡ ಅಂದ್ಬಿಟ್ಟು, ಬೇಕಾದರೆ ಫುಲ್ ಬೆಲ್ಲದಲ್ಲೂ ಮಾಡ್ಬೋದು, ಬಟ್ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಅಂದ್ಬಿಟ್ಟು ಸಕ್ಕರೆನೂ ಕೂಡ ಯೂಸ್ ಮಾಡಿರೋದು. ಅದನ್ನು ಬೆಂದ ನಂತರ ನಾವು ರುಬ್ಬಿರೋ ಕಾಯಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಪಾಯಸ ರೆಡಿ. ಬೇಕಾದವರು ಹಾಲು ಕೂಡ ಹಾಕ್ಬೋದು, ನಾನು ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಾದವ್ರು ಹಾಕ್ಕೊಬೋದು, ಬೇಡ ಅಂದರೆ ಏನು ಸ್ಕಿಪ್ ಮಾಡ್ಬೋದು. ನಾವು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ಯಾಕಂದರೆ ಸ್ವಲ್ಪ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಮಡಗಿದ್ರೆ ಸರೋಗುತ್ತೆ, ಇಲ್ಲಾಂದರೆ ಅಳಿಸೋದು ಆ ಥರ ಆಗ್ಬಿಡುತ್ತೆ. ಕಾಯಿ ಚೆನ್ನಾಗಿ ಕುದಿಸಿದ್ರೆ ಬೇಗ ಅಳಿಸಲ್ಲ. ಹಾಗಾಗಿ ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗಲೇ ಕಾಯಿ ಮಾಡ್ತೀವಿ ಅಂದರೆ ಏನು ನಾವು ಅಷ್ಟೊಂದು ಕುದಿಸೋ ಅವಶ್ಯಕತೆ ಇರೋಲ್ಲ, ಸ್ವಲ್ಪನೇ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಕುದಿಸ್ಕೊಬೇಕು. ಕಾಯೆಲ್ಲ ಬೆಂದ ನಂತರ ತಿನ್ಲಿಕ್ಕೆ ರೆಡಿ ಆಗಿರುತ್ತೆ. ನೋಡ್ಬೋದು ನೀವು, ಇಷ್ಟು ಬೇಯಿಸ್ಕೊಂಡಿದ್ದೆ. ಅದಕ್ಕೆ ರೆಡಿಯಾಗಿತ್ತು ಪಾಯಸ, ಸ್ವಲ್ಪ ಗಟ್ಟಿಗೆ. ಮತ್ತು ಇದಕ್ಕೆ ನಾನು ಬಾದಾಮ್ ಪೌಡ್ರನ್ನೂ ಕೂಡ ಯೂಸ್ ಮಾಡಿದ್ದೆ. ಒಂದು ಡ್ರಿಂಕಿಂಗ್ ಬಾದಾಮ್ ಪೌಡ್ರು 10 ರೂಪಾಯಿದು ಒಂದು ಪ್ಯಾಕೆಟ್ ತೊಗೊಂಡು ಹಾಕಿದ್ದೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಕೇ ಬೇಕು ಅನ್ನೋ ರೀತಿ ಏನಿಲ್ಲ. ಮತ್ತು ಇಲ್ಲೊಂದು ನಾನು ಗೋಡಂಬಿ ದ್ರಾಕ್ಷಿ ಏನೂ ಯೂಸ್ ಮಾಡಿಲ್ಲ, ಹಾಗೆ ಕೂಡ ಮಾಡಿರೋದು. ನೋಡಿ, ಈ ರೀತಿ ರೆಡಿ ಆಗಿತ್ತು. ಬ್ಯಾಟಿಂಗ್ ಮಾಡಿದ್ದು ಆಗೋಯ್ತು. ಥ್ಯಾಂಕ್ ಯು, ಬಾಯ್.